ಸ್ನೇಹಿತರೆ ನಮಸ್ಕಾರ. ಪಾಕಿಸ್ತಾನದಲ್ಲಿ ಮತ್ತೊಂದು ದೊಡ್ಡ ದುರಂತ ಅಂತಾನೆ ಹೇಳಬಹುದು. ಸೈನಿಕರ ಹತ್ಯೆ ಅದೇನು ಹೇಳಲಿಕ್ಕೆನೆ ಸಾಧ್ಯ ಇಲ್ಲ. ಸೊ ಒಂದಾದ ಮೇಲೆ ಒಂದು ನ್ಯೂಸ್ಗಳು ಅಲ್ಲಿ ಕಾಣಿಸ್ತಾ ಇದೆ. ಅದರಲ್ಲಿ ಅವರು ಎಷ್ಟೋ ನ್ಯೂಸ್ಗಳನ್ನ ಮುಚ್ಚಿ ಕೂಡ ಹಾಕಿದ್ದಾರೆ. ಯಾಕಂದ್ರೆ ಅವರ ಪೈಲಟ್ಗಳೇ ಆ ಯುದ್ಧ ವಿಮಾನಗಳು ಪತನಗೊಂಡಿರ್ತಕ್ಕಂಥದ್ದು, ಅವರು ಲಾಂಚ್ ಮಾಡಿರ್ತಕ್ಕಂತಹ ಒಂದು ಬಾಂಬ್ಗಳು ಅಲ್ಲಿಯೇ ಬ್ಲಾಸ್ಟ್ ಆಗಿ ಸಾಕಷ್ಟು ಜನರ ಸಾವು ನೋವುಗಳು ಆಗಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಮುಚ್ಚಾಕ್ತಾ ಇದ್ದಾರೆ. ಆದರೆ ಈಗ ಒಂದು ಬೆಳಕಿಗೆ ಬಂದಿರತಕ್ಕಂತಹ ವಿಷಯ ಏನಪ್ಪಾ ಅಂದ್ರೆ, ಪಾಕಿಸ್ತಾನದ ವಾಯುಪಡೆಯ PACMFI 395 ಸೂಪರ್ ಮುಷಾಕ್ ತರಬೇತಿಯ ವಿಮಾನ ಖೈಬರ್ ಪಖ್ತೂನ್ಖ್ವಾ ಎನ್ನುವಂತಹ ರಾಜ್ಯದ ಮುರ್ಡಾರ್ನ ಪ್ರದೇಶದಲ್ಲಿ ನಿಯಮಿತ ತರಬೇತಿ ಹಾರಾಟದ ವೇಳೆಗೆ ಅಪಘಾತಕ್ಕೀಡಾಗಿದೆ ಅಂತೆ. ಹೌದು, ತರಬೇತಿಯ ಪಡೆಯುವಂತಹ ಸಂದರ್ಭದಲ್ಲಿ ಈಗ ಅಪಘಾತ ಆಗಿರ್ತಕ್ಕಂಥದ್ದು. MFI 395 ಸೂಪರ್ ಮುಷಾಕ್ ತರಬೇತಿ ವಿಮಾನ ಬ್ಲಾಸ್ಟ್ ಆಗಿದೆ ಅಂತೆ. ಸೊ ಆರಂಭಿಕ ಮಾಹಿತಿಯ ಪ್ರಕಾರ ಹಾರಾಟದ ವೇಳೆ ತಾಂತ್ರಿಕ ದೋಷ, ಟೆಕ್ನಿಕಲ್ ಫಾಲ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದರ ಕಾರಣ ಖಚಿತವಾಗಿ ಇನ್ನೂ ಕೂಡ ಸಿಕ್ಕಿಲ್ಲ. ಅಂದ್ರೆ ಇದೇ ಕಾರಣಕ್ಕಾಗಿ ಆ ಯುದ್ಧ ವಿಮಾನ ಬ್ಲಾಸ್ಟ್ ಆಗಿದೆ ಮತ್ತು ನೆಲಕ್ಕೆ ಉರುಳಿದೆ ಎನ್ನುವಂಥದ್ದು ಖಚಿತವಾದ ಮಾಹಿತಿ ಸಿಕ್ಕಿಲ್ಲ. ಇಲ್ಲಿ ನೀವು ಗಮನಿಸಿರಬಹುದು, ಪಾಕಿಸ್ತಾನದಲ್ಲಿ ಎಷ್ಟೋ ಗಲಭೆಗಳು, ಗದ್ದಲಗಳು, ಹೊಡೆದಾಟಗಳು ಇದೆಲ್ಲವೂ ಕೂಡ ನಡೀತಾ ಇದೆ. ಆ ಕಾರಣದಿಂದಲೂ ಕೂಡ ಆಗಿರಬಹುದು. ಇನ್ನು ನಿಮಗೆಲ್ಲವೂ ಕೂಡ ಗೊತ್ತಿದೆ, ಬಲೂಚಿಯರಿಗೆ ಪಾಕಿಗಳಂದ್ರೆ ಆಗೋದಿಲ್ಲ. ಇದೆಲ್ಲವೂ ಕೂಡ ಅಲ್ಲಿ ಸಮಸ್ಯೆ ಇದೆ. ಸೊ ಈ ಕಾರಣದಿಂದನೂ ಕೂಡ ಆಗಿರಬಹುದು ಅನ್ನುವಂತಹ ಅನುಮಾನಗಳು ಇದ್ದಾವೆ. ಸೊ ವಿಮಾನ ನೆಲಕ್ಕೆ ಬಿದ್ದ ತಕ್ಷಣವೇ ಬೆಂಕಿ ಹತ್ತಿಕೊಂಡಿದೆ. ಆ ಸಂದರ್ಭದಲ್ಲಿ ಅಂದ್ರೆ ಈಗ ವಿಮಾನ ಮೇಲಿಂದನೇ ಬ್ಲಾಸ್ಟ್ ಆಗಿಲ್ಲ, ವಿಮಾನ ನೆಲಕ್ಕೆ ಯಾವಾಗ ಉರುಳಿತೋ ತಾಂತ್ರಿಕ ದೋಷದಿಂದ ಆ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿದೆ ಎಂದು ಸ್ಥಳೀಯ ವರದಿಗಳು ಹೇಳ್ತಾ ಇದೆ. ಸೊ ಘಟನೆಯ ವಿಡಿಯೋವನ್ನು ನೀವು ಗಂಭೀರವಾಗಿ ಗಮನಿಸಿರಬಹುದು, ಈಗಾಗಲೇ ನಾವು ತೋರಿಸ್ತಾ ಇದ್ದೀವಿ. ಸೊ ಅಲ್ಲಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಮತ್ತೆ ಸದ್ಯಕ್ಕೆ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ವಿಮಾನ ನೆಲಕ್ಕೆ ಉರುಳಿದ ತಕ್ಷಣವೇ ಬ್ಲಾಸ್ಟ್ ಆಗಿದೆ. ವಿಮಾನದಲ್ಲಿರುವಂತಹ ಇಬ್ಬರು ಪೈಲಟ್ಗಳು ಮೃತಪಟ್ಟಿದ್ದಾರೆ. ಆನ್ ದಿ ಸ್ಪಾಟ್ನಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಕೆಲವು ವರದಿಗಳಲ್ಲಿ ಕೂಡ, ಪಾಕಿಸ್ತಾನದ ವರದಿಗಳಲ್ಲಿ ಮಾಹಿತಿ ಸಿಗ್ತಾ ಇರೋದು, ಕೆಳಗೆ ಬಿದ್ದ ತಕ್ಷಣವೇ ಅಲ್ಲಿರ್ತಕ್ಕಂತಹ ಸಾಮಾನ್ಯ ಪ್ರಜೆಗಳು ಸುಮಾರು 3 ಜನ ಗಾಯಗೊಂಡಿದ್ದಾರೆ ಎನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಸೊ ಮತ್ತೆ ಅವರು ಸಾವು ಬದುಕಿನ ನಡುವೆ ಹೋರಾಟ ಕೂಡ ನಡೀತಾ ಇದೆ ಅಂತೆ. ಆ ಒಂದು ಬ್ಲಾಸ್ಟ್ನಿಂದಾಗಿ 3 ಜನರು ಗಾಯಗೊಂಡಿರ್ತಕ್ಕಂಥದ್ದು, 2 ಜನ ಪೈಲಟ್ಗಳು ಅಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಈಗ ಮಾಹಿತಿ ಹೊರ ಬರ್ತಾ ಇದೆ. ಪಾಕಿಸ್ತಾನದ ಈ ವಿಮಾನ ಇದೊಂದು ತರಬೇತಿಯ ವಿಮಾನ ಅನ್ನುವಂಥದ್ದು ಇಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಂದ್ರೆ ತರಬೇತಿ ಕೊಡುವಾಗ ಯಾವ ವಿಮಾನಗಳನ್ನು ಬಳಸ್ತಾರೋ ಅದರಲ್ಲಿ ಈ ಒಂದು ವಿಮಾನವೂ ಕೂಡ ಹೌದಂತೆ. ಸೊ ವಿಮಾನದಲ್ಲಿ 2 ಪೈಲಟ್ಗಳು ಮೃತಪಟ್ಟಿದ್ದಾರೆ. ಸೊ ನೆಲದ ಮೇಲೆ ಬಿದ್ದ ತಕ್ಷಣವೂ ನಾಗರಿಕರಿಗೂ ಕೂಡ ಗಾಯಗೊಂಡಿದೆ ಎನ್ನಲಾಗ್ತಾ ಇದೆ. ಸೊ ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರದ ದುಃಖ ವ್ಯಕ್ತಪಡಿಸಿದ್ದು, ಅಪಘಾತದ ಕಾರಣವನ್ನ ಕಂಡುಹಿಡಿಯಲಿಕ್ಕೆ ಬೋರ್ಡ್ ಆಫ್ ಎನ್ಕ್ವೈರಿ ರಚಿಸಲಾಗಿದೆ ಅಂತೆ. ಈ ಬೋರ್ಡ್ ಆಫ್ ಎನ್ಕ್ವೈರಿ ಯಾವ ಸಮಸ್ಯೆದಿಂದಾಗಿ ಈ ಅಪಘಾತ ಕಂಡು ಬಂತು ಅನ್ನುವಂಥದ್ದನ್ನ ಕಂಡು ಹಿಡಿಯಲಾಗತ್ತೆ. ಆದರೆ ಕಂಡು ಹಿಡಿಯೋದು ಬಹಳ ಒಂದು ಮುಷ್ಕಿಲ್ ಅಂತಾನೆ ಹೇಳಬಹುದು. ಯಾಕಂದ್ರೆ 2 ಪೈಲಟ್ಗಳು ಕೂಡ ಅಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಇನ್ನು ಕೊನೆಯ ಕ್ಷಣದಲ್ಲಿ ಏನ್ ಆಗಿದೆ ಅನ್ನುವಂಥದ್ದು ಅಲ್ಲಿ ಅವರ ಗಮನಕ್ಕೆ ಬಂದ ತಕ್ಷಣ CCTVsಗಳಲ್ಲಿ ಲಾಸ್ಟ್ ಏನು ಮಾತನಾಡಿರ್ತಾರೋ ರೆಡಾರ್ನಲ್ಲಿ, ಅದೆಲ್ಲವೂ ಕೂಡ ಕಂಡು ಹಿಡ್ಕೊಂಡು ಅದರ ಆಧಾರದ ಮೇಲೆ ನಿರ್ಧಾರ ಕೈಗೊಳ್ಳಲಾಗತ್ತೆ. ಸೊ ಈ ಸೂಪರ್ ಮುಷಾಕ್ ಒಂದು ಯುದ್ಧ ವಿಮಾನ ಅಲ್ಲ, ಇದೊಂದು ಮುಖ್ಯವಾದಂತಹ ಹೊಸ ಪೈಲಟ್ಗಳಿಗೆ ತರಬೇತಿ ನೀಡುವಂತಹ ವಿಮಾನ. ಅಂದ್ರೆ ಯುದ್ಧದಲ್ಲಿ ಬಳಸುವಂತಹ ವಿಮಾನ ಅಂತರೂ ಅಲ್ವೇ ಅಲ್ಲ. ಇದನ್ನ ಈಗ ನಾನು ಆಗಲೇ ಹೇಳಿರುವ ಹಾಗೆ ಹೊಸ ಪೈಲಟ್ಗಳು ಇರ್ತವೆ. ಸೊ ಅವರಿಗೆ ಒಂದು ತರಬೇತಿ ಕೊಡಬೇಕಲ್ವಾ. ಸೊ ಆ ಸಂದರ್ಭದಲ್ಲಿ ಬಳಸತಕ್ಕಂತಹ ಒಂದು ವಿಮಾನ ಇದು. ಸೊ ಇದು ಸದ್ಯಕ್ಕೆ ನೆಲಕ್ಕೆ ಉರುಳಿ ಬ್ಲಾಸ್ಟ್ ಆಗಿದೆ. ಸದ್ಯಕ್ಕೆ ತಾಂತ್ರಿಕ ದೋಷ ಎನ್ನಲಾಗ್ತಾ ಇದೆ, ಆದರೆ ಇನ್ನೂ ಕನ್ಫರ್ಮ್ ಮಾಹಿತಿ ಸಿಕ್ಕಿಲ್ಲ. ಸಿಕ್ಕ ತಕ್ಷಣ ಏನಾಯ್ತು ಅನ್ನುವಂಥದ್ದು ಅಲ್ಲಿ ಗಮನಕ್ಕೆ ಬರುತ್ತೆ. ಸದ್ಯಕ್ಕೆ ಈ ರೀತಿ ಘಟನೆ ಒಂದು ಪಾಕಿಸ್ತಾನದಲ್ಲಿ ನಡೆದಿದ್ದು. ಸೊ ಇದರ ಒಂದು ಅನಿಸಿಕೆಗಳು ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ.